ಎಸ್ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಪ್ರಮುಖವಾಗಿ ಸುರ್ಜೇವಾಲಾ ಅವರು ಬಂದಿದ್ದರು. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಯಿತು. ಅದರಲ್ಲೂ ಕೂಡ ಪ್ರಮುಖವಾಗಿ 1-to-1 ಶಾಸಕರ ಜೊತೆ ಮೀಟಿಂಗ್ ಇತ್ತಲ್ಲ, ಅದರಲ್ಲಿ ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಅವರು ಕೂಡ ಬಂದಿದ್ದರು. ಆದರೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಸರ್, ಇವತ್ತು 1-to-1 ಮೀಟಿಂಗ್ ಆಯಿತು. ಏನೆಲ್ಲ ವಿಚಾರಗಳು ಹೊರಗೆ ಬಂತು, ಏನು ಮಾತಾಡಿದ್ರು ಸುರ್ಜೇವಾಲಾ ಅಂತ? ಇಲ್ಲ, ಕ್ಷೇತ್ರದ ಡೆವಲಪ್ಮೆಂಟ್ಸ್ ಬಗ್ಗೆ ಕೇಳಿದ್ರು, ಕ್ಷೇತ್ರದ ಗ್ಯಾರಂಟೀಸ್ ಬಗ್ಗೆ ಕೇಳಿದ್ರು. 5 ಪ್ರಶ್ನೆಗಳು ಕೇಳಾಯ್ತು, ಅದಕ್ಕೆ ಉತ್ತರ ಕೊಟ್ವಿ. ಮತ್ತು ನಮ್ಮದು ಅಭಿಪ್ರಾಯ, ನಮ್ಮೂರಿಗೆ ನಮ್ಮ ಶಾಸಕ, ನಮಸ್ತೆ ಚಿಕ್ಕಬಳ್ಳಾಪುರ, ಡಿಜಿಟಲ್ ಚಿಕ್ಕಬಳ್ಳಾಪುರ, ಅಮ್ಮ ಆಂಬುಲೆನ್ಸು, ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದು. ಮತ್ತು ಇನ್ನು BJP ಜೊತೆ ಫೈಟು ಇದೆಲ್ಲ ಇದ್ದಿದ್ದಲ್ಲ, ಅದಕ್ಕೆ ಸ್ವಲ್ಪ ಸ್ಫೂರ್ತಿ ತುಂಬಿದ್ರು. ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಕಳಿಸ್ತಾರೆ. ಯಾಕಂದರೆ ಎಲ್ಲ ಶಾಸಕರಿಗೆ 20 ನಿಮಿಷ ಕೊಟ್ಟರೆ ನಿಮಗೆ 45 ನಿಮಿಷ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವು ಕೂಡ ಕೊಟ್ಟರು ಅನ್ನೋದಕ್ಕಿಂತ ಅದು ಹಂಗೆ ಆಗೋಯ್ತು. ನಾನು ತುಂಬ ಹೇಳ್ತಾ ಇದ್ದೆ, ಅವರು ಹೇಳ್ತಾ ಇದ್ದರು. ಮತ್ತು ನನ್ನ ಮೇಲೆ ಸರ್ಗೊಂದು ವಿಶೇಷ ಪ್ರೀತಿ, ನಾನು ಜೈಂಟ್ ಕಿಲ್ಲರ್ ಅನ್ನೋ ಕಾರಣಕ್ಕೆ ಟೈಮ್ ಹಂಗೆ ಹೊಲ್ಟೋಯ್ತು, 40 ನಿಮಿಷ ತಗೊಂಡು. ಯಾಕಂದರೆ ಸುರ್ಜೇವಾಲಾ ಅವರು ಯಾವಾಗ ರಾಜ್ಯಕ್ಕೆ ಎಂಟ್ರಿ ಆಗ್ತಾರೆ, ಒಂದಿಷ್ಟು ಮೇಜರ್ ಸರ್ಜರಿ ಆಗೇ ಆಗುತ್ತೆ ಅನ್ನುವಂಥ, ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥ ಒಂದಿಷ್ಟು ಚರ್ಚೆ ಸಹಜವಾಗಿ ನೋಡ್ತೀವಿ. ಸರ್, ಏನಾದರೂ ಚರ್ಚೆ ಅದ್ರ ಬಗ್ಗೆ ಏನು ಪ್ರಸ್ತಾಪ ಬರಲೇ ಇಲ್ಲ. ಜಸ್ಟ್ ನಮ್ಮನ್ನು ಕೇಳಿದ್ರು ಏನೆಲ್ಲ ಆಗಬೇಕು ಅಂತ, ಅಷ್ಟೇ. ರಿಮೈನಿಂಗ್ ನಥಿಂಗ್. ಒಂದಿಷ್ಟು ನಿಮ್ಮ ಕ್ಷೇತ್ರದಲ್ಲಿ ಸಚಿವರು ಒಂದಿಷ್ಟು ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟ ಸಚಿವರು ಸ್ಪಂದಿಸ್ತಿದ್ದಾರೆ. ನಮ್ಗೆ ಒಳ್ಳೇದಾಗ್ತಿದೆ, ಅನುಕೂಲ ಆಗಿದೆ, ನಮ್ಮ ಗೌರ್ಮೆಂಟ್ ಚೆನ್ನಾಗಿದೆ. 28ಅಲ್ಲೂ ನಾವು ಪವರ್ಗೆ ಬರ್ತೀವಿ. ಈಗ ಶಾಸಕರಿಗೆ ಒಂದಿಷ್ಟು CM ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಯಾರು ಆಪ್ತರು ಇರ್ತಾರೆ ಅವರಿಗೆ ಒಂದಿಷ್ಟು ಜಾಸ್ತಿ ಅನುದಾನ ಸಿಗುತ್ತೆ ಅನ್ನುವಂಥ ಒಂದು ಆರೋಪ. ನೆವರ್ ಎಲ್ರಿಗೂ ಈಕ್ವಲ್ ಆಗಿ ಈಗ 50 ಕೋಟಿ ಕೊಡ್ತಿದ್ದಾರೆ. ನೀವು ನೋಡಿ, ಆನ್ ದ ಪೇಪರ್ ನೋಡಿ, ಎಲ್ಲಾದರೂ ಎಕ್ಸ್ಟ್ರಾ ಕೊಟ್ಟಿದ್ರೆ ಪ್ರೂವ್ ಮಾಡಿ. ಎಲ್ರಿಗೂ 50 ಕೋಟಿ ಕೊಡ್ತಿದ್ದಾರೆ. ಈಗ 50 ಕೋಟಿ ಎಲ್ರಿಗೂ ಪಾರ್ಶಿಯಾಲಿಟಿನೇ ಇಲ್ಲ. ಅದರಲ್ಲಿ 25 ಕೋಟಿ ನಾವು PWDಗೆ, 12.5 ಕೋಟಿ ZPTP ರೋಡ್ಗೆ, 12.5 ಕೋಟಿ ನಮ್ಮ ಡಿಸ್ಕ್ರಿಷನ್ಗೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ನಿಮ್ಮ ಭಾಗದಲ್ಲೇ ನಿಮ್ಮ ಒಂದಿಷ್ಟು ಕಾರ್ಯಕರ್ತರಿಗೆ ಒಂದಿಷ್ಟು ಅಸಮಾಧಾನ ಇದೆ, ಒಂದಿಷ್ಟು ಶಾಸಕರು ಸಿಗ್ತಾ ಇಲ್ಲ, ಒಂದಿಷ್ಟು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದು ಮಾಧ್ಯಮದಲ್ಲಿದೆ ಅಸಮಾಧಾನ, ನಮ್ಮಲ್ಲಿಲ್ಲ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಪ್ರದೀಪ್ ಈಶ್ವರ್ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.